ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಪ್ಲೀಸ್ ಅಪ್ಪ, ನೀವಾದ್ರೂ ಒಂದ್ ಮಾತು ಹೇಳಿ ಅಪ್ಪ. ಏನ್ ಹೇಳೋದು ಪುಟ್ಟಿ, ಇವಳು ನೋಡಿದ್ರೆ ಹುಡುಗನ ಕಡೆ ಅವ್ರನ್ನ ಕರ್ಸ್ ಕೂರ್ಸ್ಬಿಟ್ಟಿದ್ದಾಳೆ. ನೋಡಿ ಅಮ್ಮ, ನಿಮಗೆ ಮಾತು ಕೊಟ್ಟ ಹಾಗೆ ದಿನ ತಂದೆ ತಾಯಿನ ಕರ್ಕೊಂಡ್ಬಂದಿದ್ದೇನೆ. ನಮಸ್ತೆ. ನಮಸ್ಕಾರ. ಓ, ಹುಡುಗನ್ ಹುಡುಕ್ತಾ ಇದ್ದೀರಾ? ನನ್ ಮಗ ತುಂಬಾ ಬಿಜಿ, ಇನ್ನೇನ್ 2 ನಿಮಿಷದಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಶಾಸ್ತ್ರ ಒಂದು ಮುಗಿಲಿ, ಆಮೇಲೆ ಮಾತಾಡ್ತೀನಿ ಬಿಡು. ಏನು ನಿಮ್ಮ ಅಪ್ಪನ ಹತ್ರ ಚಾಡಿ ಹೇಳ್ತಿದ್ಯಾ? ರೀ, ನೀವು ಇಲ್ಲಿರೋದಲ್ಲ, ಬನ್ನಿ ಬನ್ನಿ ಅಂದೆ. ಅಲ್ಲ, ಹುಡುಗ ಬಂದಲ್ಲ. ಏನಿವ್ರು? ನಿಧಾನ. ಲಕ್ಷ್ಮಿ, ಕಾಫಿ ತಗೊಂಡ್ ಬಾ. ರಿಪೀಟ್. ನನಗಾತರ ಕೆಟ್ಟ ಅಭ್ಯಾಸಗಳಿಲ್ವಲ್ಲ. ಅಂದ್ರೆ ಬಾಕಿ ಟೈಮಲ್ಲೆಲ್ಲ ಎಳ್ನೀರು ಕುಡಿತಾನೆ ಅಂತ ಹೇಳಿದೆ. ತಗೋ ಮಗನೆ. ಏನೇ ಮಾಡ್ತಾ ಇದ್ದಾನೆ? ನೇಲ್ ಪಾಲಿಶು. ಅಂದ್ರೆ ನನ್ ಮಗನಿಗೆ ನೈಲ್ ಪಾಲಿಶ್ ಸ್ಮೆಲ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಹಚ್ಕೊಂಡಿದ್ದಾನೆ. ಅಣ್ಣನಿಗೆ ಎಣ್ಣೆ ಸಿಗ್ಲಿಲ್ಲ ಅಂದ್ರೆ ನೈಲ್ ಪಾಲಿಶ್ ಮೂಸ್ತಾ ಇರ್ತಾನೆ. ಅದು ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಏನೋ ಕ್ವಶನ್ ಕೇಳೋಗಿದೆ, ಕೇಳ್ಬೋದು. ನಾನೊಂದ್ ಪ್ರಶ್ನೆ ಕೇಳೋದಿದೆ. ಮದ್ವೆ ಆದ್ಮೇಲೆ ನಾನು ಓದೋದ್ರಿಂದ ನಿಮ್ಗೇನ್ ತೊಂದ್ರೆ ಇಲ್ಲ ಅಲ್ವಾ? ಏನಮ್ಮ, ಕಥೆ ಪುಸ್ತಕನ? ತಮಾಷೆ ಮಾಡ್ತಿದ್ದಾರೆ. ನಾನೆಲ್ಲ ಮಾತಾಡಿದ್ದೀನಲ್ಲ, ಇನ್ನೇನ್ ನಿಂದು? ಅವಳಿಗೆ ಮದುವೆ ಆದ್ಮೇಲೆ ಓದ್ಬೇಕು ಅನ್ನೋ ಆಸೆ ಇದೆ. ವಿದ್ಯಾಭ್ಯಾಸ ಯಾವುದೇ ಕಾರಣಕ್ಕೂ ಕೆಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದುವರೆಗೂ ಯಾವ ಸಂಬಂಧನೂ ನೋಡಿಲ್ಲ. ಅಲ್ಲ, ಮದ್ವೆ ಆದ್ಮೇಲೆ ಓದೋದು ಅಂದ್ರೆ ಅದೇನು ತೊಂದ್ರೆ ಇಲ್ವಲ್ಲ, ಓದ್ಲಿ ಬಿಡಿ ಅಮ್ಮ. ನಮ್ಮ ಮಗನಿಗೆ ಹೆಣ್ಣು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಇವ್ರು ಹೆಣ್ಣು ಕೊಡ್ತಿದ್ದಾರೆ. ಹೊಸ ಸುಮ್ಮನಿರು. ಓದೋದ್ರಿಂದ ಏನು ತೊಂದರೆ ಇಲ್ಲ ಪುರೋಹಿತರೆ. ಅಪ್ಪ ಅಮ್ಮನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಆದ್ರೆ ಹುಡುಗಿಗೆ ಹುಡುಗ ಇಷ್ಟನೋ? ಅದಿರ್ಲಿ, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ, ಹುಡುಗ ಏನೂ ಮಾತೇ ಆಡ್ತಿಲ್ವಲ್ಲ, ಯಾಕೆ? ಮಗನೇ, ಹೇಳಿಸ್ತೀನಿ. ಒಂದ್ ನಿಮಿಷ. ಹಸುನೆ ಹಾಲ್ ಕೊಡಕ್ ರೆಡಿ ಇರ್ಬೇಕಾದ್ರೆ ಅಹಂಕಾರದಲ್ಲಿ ಬಾಲ ಎಳೆದ್ಬಿಟ್ಟು ಒದಿಸ್ಕೊಡ್ರಂತೆ. ಹಂಗಾಯ್ತು ನಮ್ ಕತೆ. ಎಲ್ಲ ಸರಿಯಾಗಿ ನಡೀತಿತ್ತು. ನಾನು ಓದ್ಬೇಕು ಅಂತ ಎಲ್ಲ ಹಾಳು ಮಾಡ್ಬಿಟ್ಲು. ಓದ್ಬಿಟ್ಟು ಅದ್ ಯಾವ ದೇಶ ಉದ್ಧಾರ ಮಾಡ್ತಾಳೋ ಏನೋ. ಮಗಳೇ, ನೀನ್ ಎಲ್ರ ಮುಂದೆ ಪ್ರಶ್ನೆ ಕೇಳಿದ್ದು ಒಳ್ಳೇದೇ ಆಯ್ತು. ಆದ್ರೆ ಅವ್ರು ಏನೋ ಹೇಳ್ದೆ ಹೋದ್ರಲ್ಲಪ್ಪ. ಆದ್ರೆ ಪಾಪ ಅಮ್ಮಂಗೆ ಬೇಜಾರಾಯ್ತಲ್ಲಪ್ಪ.
ಬೇರೆ ಯಾರಿಗೋ ಏನೋ ಬೇಜಾರಾಯ್ತು ಅಂತ ನಿನ್ನ ಬದುಕನ್ನ ಬಲಿ ಕೊಡೋದಲ್ಲ ಪುಟ್ಟಿ. ಅಮ್ಮ ನಿಮ್ಮ ಅಮ್ಮನ ಮಾತ್ ಕೇಳ್ಕೊಂಡು ಹಾಳಾಗ್ಬೇಡ ಅಂತಿದಾರಮ್ಮ ಅಪ್ಪ. ಹೇಳ್ತಾರೆ ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಇದನ್ನೆಲ್ಲ ಒಪ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಾನೆಲ್ಲ ನೋಡ್ಕೋತೀನಿ. ಏನ್ರಿ ನೋಡ್ಕೋತೀರಾ ನೀವು? ಅವಳಿಗೆ ಮದ್ವೆ ಬೇಡ ಅಂತ ಹೇಳ್ಕೊಡ್ತಿದ್ದೀರಾ? ನೋಡಿ, ನನ್ ಮನ್ಸು ನಾಲ್ಗೆ ಒಟ್ಟಿಗೆ ಕೆಲಸ ಮಾಡಲ್ಲ. ನನ್ ಕೋಪ ಬರ್ಸಿ ನನ್ ಬಾಯಿಗೆ ಕೆಲಸ ಕೊಡ್ಬೇಡಿ ನೀವು. ಲಕ್ಕಿ ಇದ್ದಾಳ? ಹಾ ಇದ್ದಾಳೆ. ಲಕ್ಕಿ ಲಕ್ಕಿ, ಈ ಸಂಬಂಧ ಕುದ್ರೋವರೆಗೂ ಯಾರು ಯಾರಿಗೂ ಏನು ಹೇಳ್ಕೂಡ್ದು. ಸಂಜೀವ, ಏನ್ ಚಿಕ್ಕಮ್ಮ, ಎಲ್ರೂ ರೂಮಲ್ಲಿ ಸೇರ್ಕೊಂಡು ಏನೋ ದೊಡ್ಡದಾಗಿ ಡಿಸ್ಕಷನ್ ಮಾಡ್ತಿರೋ ಹಾಗಿತ್ತು. ಏನಿಲ್ಲ. ಲಕ್ಕಿ, ಏನೇ ಹಿಂಗ್ ರೆಡಿ ಆಗಿದ್ಯಾ? ಹುಡುಗಿ ನೋಡು ಶಾಸ್ತ್ರ ಮಾಡಿ ಮುಗಿಸಿಲ್ಲ ತಾನೇ? ಏನಪ್ಪ ಹೀಗೆ ಹೇಳ್ತಿದ್ಯಾ? ಅವಳ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ವಿ. ದೇವಸ್ಥಾನಕ್ಕೆ ಹೋಗಕ್ ರೆಡಿ ಆಗಿದ್ದಾಳಷ್ಟೇ. ದೊಡ್ಡ ಮನೆಯವ್ರು ಬಂದಿದ್ರಲ್ಲ, ಏನಂದ್ರು? ಈಗ ಅವ್ರನ್ನೇ ಮಾತಾಡ್ಸ್ಕೊಂಡ್ ಬರ್ತಿದೀನಿ. ಕುಲದೇವರು ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಎಲ್ರನ್ನೂ ಕರೆಯೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾಳೆ ಬೆಳಗ್ಗೆನೆ ಕುಲದೇವರ ಪೂಜೆ. ಯಾರು ಮಿಸ್ ಮಾಡೋ ಹಾಗಿಲ್ಲ, ಓಕೆನಾ? ಲಕ್ಕಿ, ನೀನು ಅಷ್ಟೇ. ಸರಿ ಅಣ್ಣ. ಏನಾಯ್ತು ಲಕ್ಕಿ, ನೀನು ಬೆಂಗಳೂರಿಗೆ ಹೋಗ್ಬೇಕೋ ಬೇಡವೋ ಅಂತ ಚರ್ಚೆ ನಡೀತಾ ಇತ್ತಾ? ಅಯ್ಯೋ ಹಾಗೇನಿಲ್ಲ ಅಣ್ಣ, ಅದ್ ಬಿಡು, ರಿಸಲ್ಟ್ ಬಂದ್ಮೇಲೆ ನೋಡೋಣ. ಅದ್ರಲ್ಲೇನ್ ಡೌಟು, 100% ಪಾಸ್ ಆಗ್ತೀಯಾ? ಚಿಕ್ಕಪ್ಪ, ಲಕ್ಕಿನ ಬೆಂಗಳೂರು ಕಳಿಸ್ಬೇಕು, ಈಗಲೇ ಹೇಳಿದ್ದೀನಿ. ನಮ್ ಹಳ್ಳಿ ಕಡೆ ಇಡೀ ಕರ್ನಾಟಕನೇ ತಿರುಗಿ ನೋಡೋ ಹಾಗೆ ಮಾಡೋ ತಾಕತ್ತಿರೋದು ನಮ್ ಲಕ್ಕಿಗೆ ಮಾತ್ರ. ಏನಂತೀರ ಚಿಕ್ಕಮ್ಮ? ಸರಿಯಾಗಿ ಹೇಳ್ದೆ ನೋಡು. ಮತ್ತೆ ಅಣ್ಣ, ನೀನ್ ಅದಕ್ಕೆ ನೋಡ್ದ್ಯಾ? ಓಹೋ, ಅದಕ್ಕೆ ಹೆಸರು ಹೇಳ್ತಿದ್ದಾಗೆ ನಾಚಿಕೆ ನೋಡು. ಪುರೋಹಿತ್ರೆ ತಗೊಳ್ಳಿ. ಓ ಪರವಾಗಿಲ್ವೇ, ಗಂಡವರೇ ಮೊದಲು ಬಂದ್ಬಿಟ್ಟಿದ್ದೀರಾ? ಓಹೋ, ಏನ್ ಪುರೋಹಿತ್ರೆ ನಿಮ್ ಮಾತಿನ ಅರ್ಥ? ನಮ್ಮ ಅಣ್ಣಂಗೆ ಅರ್ಜೆಂಟ್ ಜಾಸ್ತಿ ಅಂತನಾ? ಏ ತರ್ಲೆ, ಎಷ್ಟು ಅಂತ ಕಾಲ ಎಳಿತೀಯ ಒಂದು? ನೋಡಿ ಚಿಕ್ಕಪ್ಪ, ಮಾವ ಎಲ್ಲಿ? ಏಯ್ ಬಂದ್ರು, ಅಮ್ಮ ಬಂದ್ರು. ಬನ್ನಿ ಎಲ್ಲ ಬನ್ನಿ. ನಡಿ ನಡಿ ಬಾ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.